ಮಾತ್ರೇ ನಮಃ. ಮಾತ್ರೆ ಅಂದ್ರೆ ಏನು? ಮಾತೃದೇವಿನ ಮಾತ್ರೇ ನಮಃ ಅಂದ್ರೆ ನಮಃ ಅಂತ ಹೇಳೋದಕ್ಕಿಂತ ಮೊದಲು ಮಾತೃ ಅನ್ನುವಂತ ಪದ ಮಾತ್ರೆ ಅಂತ ಆಗುತ್ತೆ. ಅದರಿಂದ ಮಾತ್ರೇ ನಮಃ ಅಂತ ಹೇಳಿದ್ರಿ. ಈ ಐಂ ಕ್ರೀಂ ಶ್ರೀಂ ಅನ್ನುವಂತ ಈ ಬೀಜಾಕ್ಷರಗಳು ಶ್ರೀಚಕ್ರ ಇದೆಯಲ್ಲ, ಶ್ರೀಚಕ್ರದಲ್ಲಿ ಕೂಡ ಮುಖ್ಯವಾಗಿ ಬರುವಂತ ಬೀಜಾಕ್ಷರಗಳಾಗಿರುತ್ತೆ. ಅದರಿಂದ ಆ ಶಂಕರರು ಕೂಡ ಯಾವಾಗಲೂ ಕೂಡ ಆ ಜಗನ್ಮಾತನ ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರು ರಚನೆ ಮಾಡಿರುವಂತ ಒಂದು ಸ್ತೋತ್ರ ಇದು. ಮೊದಲನೇ ಮಂತ್ರ ಬಂದ್ಬಿಟ್ಟು ಮಾತ್ರೇ ನಮಃ ಅಂದ್ರೆ ತಾಯಿಗಿಂತ ಮಿಗಿಲಾದ ದೇವ ಯಾವುದೂ ಇಲ್ಲ. ಅಂದ್ರೆ ನಮ್ಮ ವೇದದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಒಂದು ಮಂತ್ರ ಹೇಳ್ತೀವಿ, ವಾಗರ್ಥ ವಾಗರ್ಥ ಪ್ರತಿಪತಿ ಜಗತಪ್ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ಇಡೀ ಸೃಷ್ಟಿಗೆ ನಮ್ಮೆಲ್ಲರೂ ಕೂಡ ತಂದೆ ತಾಯಿಗಳು ಯಾರು ಅಂದ್ರೆ ಶಿವ ಪಾರ್ವತಿಯರು ಅಂತ ಹೇಳ್ಬಿಟ್ಟು ನಮ್ಮ ವೇದ ಹೇಳುತ್ತೆ. ಅದರಿಂದ ಆ ವೇದದಲ್ಲೂ ಕೂಡ ಪ್ರಾರಂಭದ ಮಂತ್ರಗಳಲ್ಲಿ ಮಾತೃದೇವೋಭವ ಅಂದಬಿಟ್ಟು ಹೇಳ್ತಾರೆ. ಅದರಿಂದ ತಾಯಿಗೆ ಮೊದಲ ಸ್ಥಾನ. ಅದರಿಂದ ಅಂತ ಒಂದು ಜಗನ್ಮಾತೆಯ ಒಂದು ಅರ್ಚನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಈ ಸಹಸ್ರನಾಮ ಅರ್ಚನೆ ಆಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಆ ತಾಯಿನ ಸ್ಮರಣೆ ಮಾಡ್ತಾ ನೀವು ಅರ್ಚನೆ ಮಾಡಬೇಕು. ಅಂದ್ರೆ ಭಕ್ತಿ ಪ್ರಿಯ, ಭಕ್ತಿ ಗಮ್ಯ, ಭಕ್ತಿ ವಶ್ಯ, ಭಯಾಪಹ ಅಂದ್ಬಿಟ್ಟು ಇದು ಕೂಡ ಒಂದು ಮಂತ್ರ. ಅಂದ್ರೆ ಈ ಲಲಿತ ಸಹಸ್ರನಾಮದಲ್ಲಿ ಬರುವಂತ ಒಂದು ಮಂತ್ರ. ಅಂದ್ರೆ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಯಾರು ನನ್ನನ್ನ ಸ್ಮರಣೆ ಮಾಡ್ತಾರೋ, ಸ್ತೋತ್ರ ಮಾಡ್ತಾರೋ, ಅರ್ಚನೆ ಮಾಡ್ತಾರೋ ಅವರಿಗೆ ನನ್ನ ಅನುಗ್ರಹ ಇರುತ್ತೆ ಅಂತ ತಾಯಿ ಹೇಳಿರುವಂತ ಒಂದು ಮಂತ್ರ. ಮತ್ತೆ ಸುವಾಸಿನ್ಯ ಜನಪ್ರೀತ ಏ ನಮಃ ಅಂದ್ರೆ ಸುವಾಸಿನಿಯರು ಅರ್ಚನೆ ಮಾಡಿದ್ರೆ ತಾಯಿ ಪ್ರೀತಿ ಹೊಂದುತ್ತಾರಂತೆ. ಅದರಿಂದ ನೀವೆಲ್ಲರೂ ಕೂಡ ಸುವಾಸಿನಿಯರು ನೀವು ಅರ್ಚನೆ ಮಾಡೋದ್ರಿಂದ ತಾಯಿ ಪ್ರೀತಿಯನ್ನು ಹೊಂದುತ್ತಾರೆ. ಯಾವ ರೀತಿ ಮಾಡ್ಬೇಕು ಅಂದ್ರೆ ಕಾಯ ವಾಚ ಮನಸ. ಅಂದ್ರೆ ಕಾಯ ಅಂತ ಅಂದ್ರೆ ನಾವು ಫಿಸಿಕಲ್ ಆಗಿ ಇಲ್ಲಿ ಇರ್ಬೇಕು, ಆಲ್ರೆಡಿ ಇದೀವಿ ಅಲ್ವಾ. ವಾಚ ಅಂತಂದ್ರೆ ಬಾಯಲ್ಲಿ ಆ ಭಗವತಿಯ ನಾಮಸ್ಮರಣೆಯನ್ನ ಮಾಡಬೇಕು. ಏನು ಅಂತಂದ್ರೆ ಇದೇ ಬೀಜಾಕ್ಷರ ಅಂತ ಐಂ ಕ್ರೀಂ ಶ್ರೀಂ ಮಾತ್ರೇ ನಮಃ. ಹೇಳಕ್ ಆಗ್ತಾ ಇಲ್ಲ ಸ್ವಾಮಿ, ಕಷ್ಟ ಆಗುತ್ತೆ ಅಂದ್ರೆ ಮಾತ್ರೇ ನಮಃ. ಇಲ್ಲ ಅಂತಂದ್ರೆ ಲಲಿತಾ ಪರಮೇಶ್ವರಿಯೇ ನಮಃ. ಸಹಸ್ರನಾಮದಲ್ಲಿರೋ 1000 ಮಂತ್ರಗಳಲ್ಲಿ ಸ್ತೋತ್ರದಲ್ಲಿ ಯಾವ ಒಂದು ನಾಮ ಬೇಕಿದ್ರು ನೀವು ಹೇಳ್ಬೋದು. ನಿಮಗೆ ಇಷ್ಟ ದೈವ ಯಾರಾದ್ರೂ ಸರಿ.